ವಿಧಾನಸೌಧ ಟಚ್ ಆಗ್ಬೇಕು, ಇದು ಹಿಂಗಾದ್ರಾಗಲ್ಲ. ಬೋಲೋ ಭಾರತ್ ಮಾತಾಕ್ಕೆ, ಜೆಡಿಎಸ್ ಪಾರ್ಟಿಗೆ. ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧ, ನಮ್ಮ ಹೋರಾಟ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ. ಎಡಗಡೆ ಅವ್ರು ಕೂಗ್ರು ಸುಮ್ಮನೆ ಇದ್ದೀರಲ್ಲ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ. ಬಂಧುಗಳೇ, ಇವತ್ತು ಜೆಡಿಎಸ್ ಪಾರ್ಟಿ ಯಾಕೆ ಬಲಿಷ್ಠ ಉಳಿದಕ್ಕೆ ನೀವೇ ಕಾರಣ. ಯಾತಕ್ಕೆ ನಾನು ಹೇಳಕ್ ಬಯಸ್ತೀನಿ ಅಂದ್ರೆ, ಸನ್ಮಾನ್ಯ ದೇವೇಗೌಡರು ಈ ಪಾರ್ಟಿಯನ್ನ ಹೋರಾಟದ ಮುಖಾಂತರ ಈ ರಾಜ್ಯದಲ್ಲಿ ಕಟ್ಟಿದಂತ ಶಕ್ತಿ ಶ್ರೀಮಾನ್ ದೇವೇಗೌಡರು. ಹಾಗಾಗಿ ಇವತ್ತು ಸಾವು ಈ ಕಾಂಗ್ರೆಸ್ ವಿರುದ್ಧ ಬೇಸತ್ತು ನೀವೆಲ್ಲ ಇದನ್ನ ಬದಲಾವಣೆ ಮಾಡಲೇಬೇಕು ಅಂತ ಹೇಳಿ ತಾವೆಲ್ಲ ಬಂದಿದ್ದೀರಿ. ಜಿಲ್ಲೆಯಿಂದ, ತಾಲೂಕಿಂದ, ನಗರದಿಂದ ಎಲ್ಲ ಕಾರ್ಯಕರ್ತರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ, ಬಂಧುಗಳೇ, ಇವತ್ತು ಈ ಸರ್ಕಾರ ಬಂದು 2 ವರ್ಷ ಆಗಿದೆ. ಸಿದ್ದರಾಮಯ್ಯನವರು ಹೇಳ್ತಾರೆ ನಾವು 2,000 ರೂಪಾಯಿ ಕೊಡ್ತೀವಿ ಹೆಣ್ಣು ಮಕ್ಕಳಿಗೆ ಅಂತ. ಅಲ್ರಿ, 2 ವರ್ಷದಲ್ಲಿ ನೀವು ಹಾಕಿರೋ ಟ್ಯಾಕ್ಸ್ 9 ರೂಪಾಯಿ ಹಾಲಿಗೆ, 37% 37 ಪೈಸೆ ನಮ್ಮ ಕರೆಂಟ್ಗೆ, ಲಿಕ್ಕರ್ಗೆ 3 ಸರಿ ಹಾಕಿದ್ದೀರಿ. 37,500 ಕೋಟಿ ಇದ್ದಂತ ಲಿಕ್ಕರ್ ಅನ್ನ ಇವತ್ತು 40,000 ಕೋಟಿ ಹಾಕಿದ್ದೀರಿ. ಮತ್ತಿರ್ಗ ಬರ್ತದೆ, ಮತ್ತಿನ್ನೂ ಟರ್ಮ್ ಬರ್ತದೆ ಈಗ. ಹಾಗಾಗಿ ಯಾವ್ದಕ್ಕೆ ಹಾಕಿಲ್ಲಪ್ಪ ನೀವು, ಎಲ್ಲದಕ್ಕೂ ಹಾಕಿದ್ದೀರ. ಕರೆಂಟ್ಗೆ, ಎಲೆಕ್ಟ್ರಿಸಿಟಿಗೆ, ಆ ಬಸ್ಗೆ, ಆ ಮೆಟ್ರೋಗೆ. ಬೆಳಗ್ಗೆ ಪಾಪ ಕೆಲ್ಸಕ್ಕೆ ಹೋಗ್ತಾರೆ ಮಕ್ಕಳು, ಅವ್ರಿಗೆ 45% ಜಾಸ್ತಿ ಮಾಡಿದಿರಿ, 45%. ಹೀಗಾಗಿ ಎಲ್ಲಾದ್ರ ಮೇಲೂ ಟ್ಯಾಕ್ಸ್ ಹಾಕಿದ್ರೆ ಕೊನೆ ಪಕ್ಷ 2 ವರ್ಷದಲ್ಲಿ ಫಾರೆಟ್ 25 ಕೋಟಿ ರೂಪಾಯಿ ಹಾಕಿದ್ದೀರಿ ನೀವು. ಎಲ್ಲ ಲೆಕ್ಕ ಕೇಳಿ, ನನ್ನ ಹತ್ರ ಆ ಡಾಕ್ಯುಮೆಂಟ್ಸ್ ಇದೆ. ಯಾತಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಕೂಡ 2,000 ರೂಪಾಯಿಗೆ ಇನ್ನು 23 ಕೋಟಿ ರೂಪಾಯಿ ದುಡ್ಡು ಎಲ್ಲಿಗೆ ಹೋಯ್ತದೆ? ಅದ್ರ ಅಕೌಂಟ್ ಎಲ್ಲ ಕೊಡ್ಬೇಕಲ್ಲ. ಇದುವರೆಗೂ ಕೊಟ್ಟಿಲ್ಲ. ನಾನು ಬಾಬು ವಿಧಾನಸೌಧದಲ್ಲಿ ಕೂಗಾಡಿದ್ವಿ, ಆದ್ರೂ ಬಾಯೇ ಬಿಡಲ್ಲ ಈ ಸರ್ಕಾರ. ಆಮೇಲೆ ಇನ್ನು ಹಾಲು POL ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ 80 ಪೈಸಾ ಜಾಸ್ತಿ ಮಾಡಿದ್ರು, 70 ಪೈಸಾ. ಆದ್ರೆ ಇಡೀ ವಿಧಾನಸೌಧದಲ್ಲಿ ಕೂಗಾಡ ಮಾಡಿದ್ರು, 2 ಪಾರ್ಟಿ ಕೂಗಾಟ ಮಾಡಿದ್ರು. ಇವತ್ತು 5,500 ರೂಪಾಯಿ ಹಾಕಿದ್ರಿ ಒಂದಲ್ಲ. ಡೀಸೆಲ್ಗೆ 5 ರೂಪಾಯಿ, ಪೆಟ್ರೋಲ್ಗೆ 3 ರೂಪಾಯಿ, ಆಮೇಲೆ ಮೆಟ್ರೋ 40%. ಕಸಕ್ಕೂ ಹಾಕಿದ್ರಿ ನಿಮ್ಮ ಮನೆಯಾಗ ಕಸ. ನಾವು ಟ್ಯಾಕ್ಸ್ ಕಟ್ಟೋದಿಲ್ವಾ? ಬೆಂಗಳೂರಲ್ಲಿ ಟ್ಯಾಕ್ಸ್ ಕಟ್ತೀವಿ, ಕಸಕ್ಕೂ ಹಾಕಿದಿರಿ ನೀವು. ಹಾಗಾಗಿ ಕಾಫಿ, ಟೀ ಎಲ್ಲವೂ ಸಹ ಜಾಸ್ತಿ ಆಗಿದೆ. TCಗೆ ಇವತ್ತು ಎಷ್ಟು ಕೊಡ್ಬೇಕ್ರಿ? TCಗೆ 2-3 ಲಕ್ಷ ರೂಪಾಯಿ ಕೊಡ್ಬೇಕು ನೀವು. TC ಹಳ್ಳಿನಲ್ಲಿ ಹಾಕಬೇಕಾದ್ರೆ, ಹಳ್ಳಿಲಂತೂ ಕರೆಂಟೇ ಸಿಗ್ತಿಲ್ಲ, 3 ಪೇಜು ಸಿಗ್ತಿಲ್ಲ, 2 ಪೇಜು ಸಿಗ್ತಿಲ್ಲ, ಯಾವುದೂ ಸಿಗ್ತಾ ಇಲ್ಲ. ಹೀಗಾಗಿ ರೈತ ತುಂಬಾ ಸಂಕಷ್ಟದಲ್ಲಿದ್ದಾನೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಕಾಫಿ, ಟೀ ಎಲ್ಲವೂ ಸಹ. ಆಮೇಲೆ ಏನಿವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಾರೆ ನಾವು ಕೊಟ್ಟಿದ್ದೇವೆ. ಏನ್ ಸಿದ್ದರಾಮಯ್ಯ, ನಿಮ್ಮ ಮನೆಯಿಂದ ಕೊಟ್ಟಿದ್ದೇನೋ ಗಿರಾಕಿ? ನಿಮ್ಮ ಮನೆಯಿಂದ ಕೊಟ್ಟಿಲ್ಲ ಕಣ. 25,000 ರೂಪಾಯಿ ನಮ್ಮ ಮ್ಯಾಲ ಹಾಕಿ 2,000 ಕೊಡ್ತೀರಿ, 23,000 ನೀವೇ ಮಡಿಕತಾ ಇದ್ದೀರಿ. ಅದನ್ನ ಅರ್ಥ ಮಾಡ್ಕೋಬೇಕು. 23,000 ನೀವೇ ಮಡಿಕತ್ತೀರಿ. ಅದಕ್ಕೆ 16 ಸರಿ ಮಾತಾಡಿದ್ವಿ ಅಕೌಂಟ್ ಕೊಟ್ಟಿದ್ದ. ಸೋಫಾರ್ ಅಕೌಂಟ್ ನೀವು ಕೊಟ್ಟಿಲ್ಲ, ಕೊಡೋದು ಇಲ್ಲ, ಬರೀ ಕಳ್ಳಾಟ ಆಡ್ತೀರಿ. ಇವತ್ತು ಹೇಳ್ತಾರೆ 40% ಕಮಿಷನ್ ಇತ್ತು. BJP ಅವರು SIT ಮಾಡಕ್ ನೆನ್ನೆ ಡಿಸಿಷನ್ ತಗೊಂಡವ್ರು. ತಗೊಳ್ಳಿ, ನಮ್ದೇನಿಲ್ಲ, ನಿಮ್ದೇನಾಗಿದೆ? ಇವತ್ತು ಕಾಂಟ್ರಾಕ್ಟರ್ ಅಧ್ಯಕ್ಷರು ಹೇಳ್ತಾರೆ 60% ಬಂದಿದೆ ಅಂತ. ನಿಮಗೊಂದು SIT ಮಾಡ್ಕೊಳ್ಳಿ, ತಾಕತ್ತಿದ್ರ ನೀವು ಮಾಡ್ಕೊಳ್ಳೋದು ಬೇಡವಾ? ಕೇವಲ ವಿರೋಧ ಪಕ್ಷರಿಗೆ ಮಾತ್ರ ಮಾಡ್ತಾ ಇದ್ದಾರೆ, ನೀವು ಮಾಡ್ಕೊಳ್ಳೋಕೆ ತಾಕತ್ತಿಲ್ವಾ? ಇವತ್ತು ಈ ರಾಜ್ಯದಲ್ಲಿ ಲೂಟಿ ಮಾಡಿದ್ರು, ಲೂಟಿ ಅನ್ನೋದು ಬಿಟ್ರೆ ಇದು ಯಾವ ಸಾಧನೆನೂ ಇಲ್ಲ. MLA 2 ವರ್ಷ ಆಗೈತೆ ನಮ್ಗೆ, ನಾವಿದ್ದೀವಿ.
50 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿಲ್ಲ. ಅದ್ಯಾರೋ ವಿಧಾನಸೌಧದಲ್ಲಿ ಹೇಳ್ತಿದ್ದ ನಾವು ಇಷ್ಟೆಲ್ಲ ಕೊಡ್ತೀವಿ ಅಂತ. ಅಯ್ಯೋ ನಿಮ್ ಮನೆ ಹಾಳಾಗ ಆ ರಸ್ತೆ ಗುಂಡಿ ಮುಚ್ಚ ದುಡ್ಡು ಕೊಟ್ರು ಅದು ಕೊಡ್ತಾ ಇಲ್ಲ, ಇನ್ನೇನ್ ಕೊಡಕ್ಕಾಯ್ತದೆ ನಿಮ್ಗೆ? ಏನ್ರಿ ಕೊಡಕ್ಕಾಗ್ತದೆ? ಹೀಗಾಗಿ ಇವತ್ತು ಈ ಸರ್ಕಾರ ಅತ್ಯಂತ ಕಟ್ಟ ಕಡೆಯ ದಟ್ಟ ದರಿದ್ರ ಸರ್ಕಾರ ಅಂತ ಈ ವೇದಿಕೆಯಲ್ಲಿ ನಾನು ಹೇಳಕ್ ಬಯಸ್ತೀನಿ. ಅತ್ಯಂತ ಏನೇ ಡೆವಲಪ್ಮೆಂಟ್ ಇಲ್ಲ, ಬರೀ ಲೂಟಿ ಹೊಡೆದ್ ಬಿಟ್ರೆ ಇನ್ನೇನು ಮಾಡ್ತಾ ಇಲ್ಲ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸರ್ಕಾರ ಯಾವುದೇ ವಿಷಯ ಹೆಣ್ಣು ಮಕ್ಕಳಿಗೆ 2,000 ಕೊಡ್ತೀವಿ ಅಂತ ಹೇಳೋದು. ನಮ್ಮ ಚನ್ನಪಟ್ಟಣದಲ್ಲಿ ನಮ್ಮ ನಿಖಿಲ್ ಚುನಾವಣೆ ನಿಂತಿದ್ದು 2,000 ಕೊಡ್ತೀವಿ ಅಂತ 6 ತಿಂಗಳ ಮಡಿಕೊಂಡಿದ್ರು. ಚುನಾವಣೆ 2 ದಿವಸ ಇದ್ದಂಗೆ ಬಿಟ್ರು. ಇದೊಂದು ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗಬೇಕು ಅನ್ನೋದು ಭಾವನೆ ಯಾರಿಗೂ ಇಲ್ಲ, ಈ ಸರ್ಕಾರಕ್ಕಿಲ್ಲ. ಚುನಾವಣೆ ಓಟ್ ತಗೋಬೇಕು, ಚುನಾವಣೆ ಓಟ್ ತಗೋಬೇಕು ಅಂತ ಮಾಡಿರೋ ಉದ್ದೇಶ. KEB ಯಾರು ನಿಮ್ಮನ್ನು ಕೇಳಿದ್ರೆ? KEB ಯಾರು ನಿಮ್ಮನ್ನು ಕೇಳಿಲ್ಲ. ಒಂದು ಹೇಳ್ತೀನಿ, ರಾಜ್ಯ ಸರ್ಕಾರಿ ನೌಕರರು 1.5 ಲಕ್ಷ 2 ಲಕ್ಷ ಸಂಬಳ ತಗೋತಾರೆ, ಅವರಿಗೆ ಬಸ್ ಫ್ರೀ ಮಾಡಿದಿರಿ. ನಿಮಗೆ ಗುಂಡಿ ಮುಚ್ಚಾಗಿ ದುಡ್ಡು ಕೊಡೋಕೆ ಯೋಗ್ಯತೆ ಇಲ್ಲ, 2,000 ರೂಪಾಯಿ ಅವ್ರಿಗೆ ಬಸ್ ಫ್ರೀ ಮಾಡಿದಿರಿ. ಹೀಗಾಗಿ ಎಲ್ಲೋ ಒಂದ್ ಕಡೆ ಎಲ್ಲ ಅವೈಜ್ಞಾನಿಕವಾದಂತ ಚಿಂತನೆ ಮಾಡ್ತಾ ಇದ್ದಾರೆ. ಸರ್ಕಾರ ನಡೆಸೋದು ನಿಮಗೆ ಬರಲ್ಲ. ಯಾತಕ್ಕೆ ಹೇಳ್ತೀನಿ ಅಂದ್ರೆ, ಕುಮಾರಸ್ವಾಮಿ ಅವರು 25,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ಯಾರ ಮೇಲೂ ಟ್ಯಾಕ್ಸ್ ಹಾಕ್ಲಿಲ್ಲ, ಅವತ್ತ ಯಾರ ಮೇಲೂ ಟ್ಯಾಕ್ಸ್ ಹಾಕ್ಲಿಲ್ಲ. ಟ್ಯಾಕ್ಸ್ ಹಾಕ್ತಾನೆ ಸರ್ಕಾರನ ನಡ್ಸ್ಕೊಂಬಂದ್ರು. ಇವತ್ತು ಮಾತೈತಿ ಟ್ಯಾಕ್ಸ್, ನಿಮ್ಮನ್ನ ಯಾರು ಕೇಳಿಲ್ಲ. ನಿಮ್ಮ ಚುನಾವಣೆ ತೆವರಿಗೋಸ್ಕರ ಹಾಕೊಂಡಿದ್ದೀರಿ. ಈಗಾಗಲೇ ನಿಮ್ಗೆ ಅರಿವಾಗಿದೆ, ಡೆಲ್ಲಿನಲ್ಲಿ 9 ಕಾರ್ಯಕ್ರಮ ಕೊಟ್ರು ಕಾಂಗ್ರೆಸ್ನವರು, 9 ಕೊಟ್ರು. ಆದ್ರೆ ಒಂದು ಗೆಲ್ಲಕ್ಕಾಗ್ಲಿಲ್ಲ. ಅವರು 70 ಸೀಟ್ಗೆ 67 ಜನ ಠೇವಣಿ ಕಳ್ಕೊಂಡಿದ್ದಾರೆ ಕಾಂಗ್ರೆಸ್ನವರು. ಸಿದ್ದರಾಮಯ್ಯನವರೇ ಅರ್ಥ ಮಾಡ್ಕೊಂಡು, ಮುಂದೆ ನಿಮ್ದು ಇದೇ ಪರಿಸ್ಥಿತಿ, ನಿಮ್ದೇನು ವಸ್ತೇನು ಆಗಲ್ಲ. ಈಗಾಗಲೇ ನಮ್ಗೊಂದು ಕಾಲೇಜ್ ಕೊಡಿ, ಲಾ ಕಾಲೇಜ, ಒಂದು ಪಾಲಿಟೆಕ್ನಿಕ್ ಕಾಲೇಜ್ ಕೊಡಿ ಅಂತ ಕೇಳಿದ್ರೆ, ನೀನು ಕಾಂಗ್ರೆಸ್ ಬಾ. ಯಾಕಬ್ಬ ಕಾಂಗ್ರೆಸ್ಗೆ ಹೋಗ್ಬೇಕು ನಾವು? ಅದು ಮುಳುಗೋಯ್ತದೆ, ಇವತ್ತು ನಾಳೆ ಮುಳುಗೋಗೋ ದೋಣಿ, ಅದಕ್ಕೆ ಯಾಕೆ ಎತ್ಕೊಳ್ಳೋದು ನಾವು? ಹೀಗಾಗಿ ನಾವು ಯಾವುದೇ ಕಾರಣಕ್ಕೂ ಸಹ ಇದು ನಮ್ದೇ ಪಾರ್ಟಿ. 25 ವರ್ಷ ಇಂದ ಶಾಸಕ, ನಾವ್ ಇಲ್ಲೇ ಇರ್ತೀವಿ. ನೀವು ಕೊಟ್ರೆ ಕೊಡದೆ ಬೇರೆ ಸರ್ಕಾರ ಬಂದಾಗ ನಾವು ಮಾಡ್ಕೊಳ್ತೀವಿ ಈ ಸಂದರ್ಭದಲ್ಲಿ ಹೇಳ್ತಾ, ಬಂಧುಗಳೇ, ಈ ಹೋರಾಟ ನಿರಂತರವಾಗಿರ್ಬೇಕು. ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಹೊಸದಾಗಿ ಇವತ್ತು ಒಂದು ಸಂಘಟನೆಯ ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ. ಇದು ಬಹುಶಃ ಅವ್ರ ಸಂಘಟನೆಗೆ ಒಂದು ಸಾಕ್ಷಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಹೋರಾಟದಲ್ಲಿ ನಾವೆಲ್ಲರೂ ಭಾಗಿಯಾಗಿ ಹೋರಾಟದ ಮುಖಾಂತರ ಈ ಪಕ್ಷವನ್ನ ಬೆಳೆಸಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್. ಈಗ